ಆಹಾ, ನಾಳಿನ ಕಾಳಗದಲ್ಲಿ ಅಣ್ಣನಾದ ಬಲರಾಮ ದೇವನು ದುರ್ಯೋಧನನ ಪರ ಹೋರಾಡುವುದಾಗಿ ವಚನ ಕೊಟ್ಟಿರುವನು. ಅಣ್ಣ ಬಲಭದ್ರನು ಹಲಾಯುಧವನ್ನು ಹಿಡಿದು ನಿಂತರೆ ಪಾಂಡವರು ಗೆಲುವಿನ ಆಸೆಯನ್ನು ಬಿಡಬೇಕಾಗುವುದು. ಇರಲಿ, ಯೋಗ ಮಾಯೆಯೇ, ಜಾಗೃತಳಾಗು. ನೀನೊಂದು ಗೋವಾಗಿ ಮಾರ್ಪಟ್ಟು ಅಣ್ಣ ಬಲಭದ್ರನನ್ನು ಗೋಹತ್ಯ ಸಂಕಟಕ್ಕೀಡು ಮಾಡು. ಏನಿದು? ಈ ಗೋವು ಇಷ್ಟೊಂದು ಸುಂದರವಾಗಿರುವುದಲ್ಲ? ಬಾ ಗೋಮಾತೆ, ಬಾ. ಚಜ, ಏನಿದು? ಎಲ್ಲ ಗೋಮುಖ ವ್ಯಾಘ್ರವೇ, ನಾನೇನು ಮುದ್ದಾದ ಗೋವೆಂದು ಹಾನದಿಂದ ಮುದ್ದಿಸಲು ಬಂದರೆ ನನ್ನನ್ನೇ ಕಾಡಲು ಬರುವೆಯ? ಛೀ! ಮಾತೆ, ಗೋಮಾತೆ, ಅಯ್ಯೋ! ಏನಿದು? ಏನಿದು ಆಶ್ಚರ್ಯ? ಒಂದು ಸಣ್ಣ ಶಿಲೆಯಿಂದ ಒಡೆದ ಮಾತ್ರಕ್ಕೆ ಈ ಗೋವು ಕೆಳಗೆ ಬಿದ್ದು ಪ್ರಾಣ ಬಿಟ್ಟಿತಲ್ಲ. ಶಿವ ಶಿವ, ಏನಿದು ಆಶ್ಚರ್ಯ? ನಾನಿಂದು ಗೋವಂದನು ನಾನಿಂದು ಗೋವಂದನು ತಿಳಿಯದೆ ನಾ ಬಿಡಿಯದ ತಿಳಿಯದೆ ನಾ ಬಿಡಿಯದ ನಾನಿಂದು ಗೋವಂದನು ಈಗೇನು ಮಾಡುವುದು? ಈ ದೃಶ್ಯವನ್ನು ನನ್ನ ತಮ್ಮ ಕೃಷ್ಣನೇನಾದರೂ ನೋಡಿದನೆಂದರೆ ಏನು ಗಲಭೆ ಎಬ್ಬಿಸಿಬಿಡುವನೋ? ಇರಲಿ, ಆತನಿಗೆ ಗೋಚರಿಸದ ಹಾಗೆ ಈ ಮೃತ ಗೋವುವನ್ನು ಎಲ್ಲಿಯಾದರೂ ಮರೆಮಾಚುವೆನು. ಅಂಡ ಅಂಡ, ಏನು ಮಾಡುತ್ತಿರುವೆ? ಶಿವ ಶಿವ, ಏನು ಗೋವು ಸಾವನ್ನಪ್ಪಿರುವುದೇ? ಅಣ್ಣ, ಏನಿ ಪಾಪಕೃತ್ಯ? ಇದು ಪಾಪಕೃತ್ಯ ಎಲ್ಲ ಕೃಷ್ಣ, ತಾಪವೃತ್ತಿ. ಅಂದರೆ ನೀನು ಗೋವನ್ನು
ಮರಣಗೊಳಿಸಿಬಿಟ್ಟೆಯಾ? ಅಯ್ಯಯ್ಯೋ, ಇಲ್ಲ ಕೃಷ್ಣ, ಹಾಗೆಂದು ಅಪಾರ್ಥ ಮಾಡಿಕೊಳ್ಳಬೇಡ. ಏನಿದು ಆಶ್ಚರ್ಯವು? ಏನಿದು ಆಶ್ಚರ್ಯವು? ಏನಿದು ಆಶ್ಚರ್ಯವು? ಇಂದು ನಾನರುಷದೆ ಗೋವಂದರೊಡನೆ ಸರಸ ಮಾಡಲು ಹೋದೆ ಪ್ರಾಣವನಿಗೆ. ಸರಸ ಮಾಡಲು ಹೋದೆ ಪ್ರಾಣವನಿಗೆ. ಇದರ ಪರಿಯ ತಿಳಿಸೆಯ, ಇದರ ಪರಿಯ ತಿಳಿಸೆಯ. ಏನಿದು ಕೃಷ್ಣ, ಏನು ಮುದ್ದಾದ ಗೋವೆಂದು ಮುದ್ದಿಸಲು ಹೋದರೆ ನನ್ನನ್ನೇ ಚೀರಲನುವಾಯಿತು. ಅದಕ್ಕೆ ಒಂದು ಸಣ್ಣ ಶಿಲೆಯಿಂದ ಒಡೆದ ಮಾತ್ರಕ್ಕೆ ಒಡನೆ ಈ ಗೋವು ಕೆಳಗೆ ಬಿದ್ದು ಮೃತಪಟ್ಟಿತು. ಅಣ್ಣ, ಏನೇ ಆದರೂ ಗೋಹತ್ಯೆ ದೋಷವು ಮಹಾಪಾಪಕರವಲ್ಲವೇ? ಹೌದು ಕೃಷ್ಣ, ಮಹಾಪಾಪವೇ. ಆದರೆ ಈ ದೋಷವು ನಿವಾರಣೆಯಾಗುವಂತೆ ಯಾವುದಾದರೂ ಒಂದು ಉಪಾಯವನ್ನು ಚಿಂತಿಸಿ ಹೇಳು ಕೃಷ್ಣ. ಉಪಾಯ? ಯಾವ ಉಪಾಯವನ್ನು ಚಿಂತಿಸಿ ಹೇಳುವುದು? ಅಣ್ಣ ಕೃಷ್ಣ, ಗೋಹತ್ಯೆ ದೋಷವು ನಿವಾರಣೆಯಾಗಬೇಕಾದರೆ ಆಗಬೇಕಾದರೆ 21 ದಿವಸಗಳ ಕಾಲ ಭೂಪ್ರದಕ್ಷಿಣೆ ಮಾಡಿ ಬರಬೇಕು. ಅದು ನಿನ್ನಿಂದ ಸಾಧ್ಯವೇ? ಏಕೆ ಸಾಧ್ಯವಿಲ್ಲ ಕೃಷ್ಣ? ನನ್ನ ಪಾಪವು ಪರಿಹಾರವಾಗುವುದಾದರೆ ಕೇವಲ 21 ದಿನಗಳೇನು, ಎಷ್ಟು ದಿನಗಳಾದರೂ ಸಂಚರಿಸಿ ಬರುವೆನು. ನಾನಿನ್ನು ಬರುತ್ತೇನೆ. ಅಣ್ಣ, ಏನದು ಕೃಷ್ಣ? ಯುದ್ಧದಲ್ಲಿ ದುರ್ಯೋಧನನ ಬಲ ಹೋರಾಡುವುದಾಗಿ ವಚನ ಕೊಟ್ಟಿರುವೆಂತೆ. ಇನ್ನು ಆತನ ಗತಿ? ಆತನ ಗತಿ ಏನಾದರೂ ಆಗಲಿ ಬಿಡು ಕೃಷ್ಣ. ಸದ್ಯ ನನ್ನ ಪಾಪವು ಪರಿಹಾರವಾದರೆ ಅಷ್ಟೇ ಸಾಕು. ನಾನಿನ್ನು ಬರುತ್ತೇನೆ. ಅಣ್ಣ 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 ಬಲರಾಮ ದೇವನನ್ನು ದುರ್ಯೋಧನನಿಂದ ಬೇರ್ಪಡಿಸಿದ್ದಾಯ್ತು. ಅಣ್ಣನು 21 ದಿವಸಗಳ ಕಾಲ ಭೂಪ್ರದಕ್ಷಿಣೆ ಮಾಡಿ ಬರುವುದರೊಳಗಾಗಿ ಮಹಾಭಾರತದ ಯುದ್ಧವನ್ನೇ ಮುಗಿಸಬೇಕು. ಅಂಧಕಾರವನೆಂದಿಗೆ ನೀಗುವೆಯ ಲೋಕ ಬಾಂಧವ, ಏನಾಗಿ ಜನಿಸಿದರು ಹೆಣ್ಣಿನ ಜನ್ಮ ಬೇಡವೋ.
ಮನವು ನೀನೆ ಮಾನ ಪ್ರಾಣ ಸಮಸ್ತವು ನೀನೆ ವೀರಪತಿಗಳೈವರಿದ್ದು ಘೋರ ಯುದ್ಧ ತೀರದ ಮಾರಿಯ ವೇಷವ ಧರಿಸಿ ಸಾಗುವಿರಣ ರಂಗಕ್ಕೆ ಕೌರವರ ಜಯನು ಬಗೆದು ರಕ್ತದೋ ಕುಳಿಯಾಡಿ ವಾಸುದೇವ ಕೌರವರ ಜಯನು ಬಗೆದು ರಕ್ತದೋ ಕುಳಿಯಾಡಿ ಬಿಚ್ಚಿದ ಮಡಿ ಕೊಟ್ಟಿಕೊಳ್ಳುವೆ ಕೊಡು ಎನಗಮಯವ ಬಿಚ್ಚಿದ ಮುಡಿ ಕಟ್ಟಿಕೊಳ್ಳುವೆ ಕೊಡು ಎನಗಮಯವ ವಾಧೀನ ಮಾಧವ ಜ್ಞಾನದಾಯ ಸಿಂಧು ಅಂಧಕಾರವನೆಲ್ಲಿಗೆ ನೀಗುವೆಯ ಲೋಕ ಬಾಂಧವ ಕೃಷ್ಣ ದ್ರೌಪದ, ಕಳೆದ ದುಃಖದ ದಿನಗಳನ್ನು ನೆನೆ ನಿನ್ನ ಮನಸ್ಥೈರ್ಯವನ್ನು ಏಕೆ ನಾಶ ಮಾಡಿಕೊಂಡು ನಿನ್ನ ಬಹುದಿನದ ಬಯಕೆ ಈಡೇರುವ ಕಾಲ ಸನಿಹವಾಗಿರುವುದು. ಶಾಂತಳಾಗು ದ್ರೌಪದ, ಶಾಂತಳಾಗು. ಶಾಂತಿ. ಅಣ್ಣ ಧರ್ಮನಂದನ, ಶಾಂತಿ ಎಂಬ ಧರ್ಮದ ಸಂಕೋಲೆ ಸಿಲುಕಿ ನೊಂದಿದೆ ಈ ನನ್ನ ಮನ. ಕೌರವ ಕುನ್ನಿಗಳ ಕಾಪಟ್ಯದ ನುಡಿಗಳನ್ನು ಕೇಳಿದಿವೆಯಾ? ಎಲ್ಲೋ ಶತಶೃಂಗ ಪರ್ವತದಲ್ಲಿ ಹುಟ್ಟಿದ ಅನಾಮಧೇಯವಾದ ಪಾಂಡವರು ಓರ್ವಲಿಗೆ ಐವರು ಪತಿಗಳಾಗಿ ಹೀನ ಸಂಸ್ಕೃತಿಯನ್ನು ಜೀವಿಸುತ್ತಿರುವ ಆ ನೀಚ ಪಾಂಡವರು ಅರಣ್ಯದಲ್ಲಿ ಗೆಡ್ಡೆ ಗೆಣಸನ್ನು ತಿಂದುಕೊಂಡು ವಾಸ ಮಾಡಿಕೊಂಡಿರುವ ಆ ಬಡ ಪಾಂಡವರು, ದ್ಯೂತದಲ್ಲಿ ಪಣವಿಟ್ಟು ಸೋತ ಆ ಪಾಂಡವರು ಎಂಬ ಹೀನ ಸಂಸ್ಕೃತಿಯ ನುಡಿಗಳನ್ನು ಕೇಳಿ ಕೇಳಿ ನನ್ನ ಹೃದಯದ ಕ್ರೋಧ ಜ್ವಾಲೆಯು ಪ್ರಜ್ವಲಿಸುವಂತೆ ಮಾಡಿದೆ. ಇಂದಿನಿಂದ ನಮ್ಮ ಮೇಲಾದ ದುರ್ಘಟನೆಗಳು ಸಹೋದರರನ್ನು ಬಾಲ್ಯದಿಂದಲೂ ಬಡತನದ ಬೇಯಲ್ಲೇ ಬೇಯುವಂತೆ ಮಾಡಿದ ಆ ಅಂಧಪಿತನ ಮಕ್ಕಳ ಮೇಲೆ ನನ್ನ ಸೇನಿನ ಪ್ರತೀಕಾರ ತೀರಿಸಿಕೊಳ್ಳದ ಹೊರತು ಎಂತಹುದು ಶಾಂತಿ, ಅದೆಂತಹುದು ವಿಶ್ರಾಂತಿ? ವೈರಿ ಕುರುಕುಲ ಅದಮರನು ವಧಿಸುವೆನು, ವೈರಿ ಕುರುಕುಲ ಅದಮರನು ವಧಿಸುವೆನು, ಸಿರಿಯಿಂದೆಗದು ಸಿರಿಯಿಂದೆಗದು ದುರತಂಕ ಧಿಕ್ಕರಿಸಿದನು ಸಚ್ಚಿಂದೆಗಳ ಕುರುಕುಲ ಅದಮರನು ವಧಿಸುವೆನು. ಅನುಜನೆಂಬುವ ಅಕ್ಷರೆಯಿಲ್ಲದೆ ಸೊಕ್ಕಿದ ಕುರುಡನ ಕುನ್ನಿಗಳ ಅನುಜನೆಂಬುವ ಅಕ್ಷರೆಯಿಲ್ಲದೆ ಸೊಕ್ಕಿದ ಕುರುಡನ ಕುನ್ನಿಗಳ ಬೊಕ್ಕಸದಲ್ಲವ ಭಕ್ತಿಸಿ ನಮನ ನ್ಯಾಯವ ಎಸಗಿದರೆಂದನು, ಬೊಕ್ಕಸದಲ್ಲವ ಭಕ್ತಿಸಿ ನಮನ ನ್ಯಾಯವ ಎಸಗಿದರೆಂದನು. ಲೆಕ್ಕಿಸದೆ ಸಕ್ಕಡಿಗಿಸಿ ಮಣ್ಣು ಕಿಸಗಿರಿವೆ ನೆಲದೊಳಗೆ, ಲೆಕ್ಕಿಸದೆ ಸಕ್ಕಡಿಗಿಸಿ ಮಣ್ಣು ಕಿಸಗಿರಿವೆ ನೆಲದೊಳಗೆ. ಸಭೆಯೊಳು ಪತ್ನಿಯ ಗರ್ಭದಿ ಗೆದ್ದ, ಸಭೆಯೊಳು ಪತ್ನಿ
ಭ್ರಾತೃಗಳನ್ನು ಬಾಂಧವ್ಯದ ನೆಪದಲ್ಲಿ ಬೆಸೆಯಲು ಕರೆಯಿಸಿ ಮೋಜಿನ ನಾಟಕವಾಡಿ ಕಪಟ ದ್ಯೂತ ಏರ್ಪಡಿಸಿ ಶಕುನಿಯ ಕಪಟತನದ ಮಾಯಾದಾಳಗಳಿಂದ ನಮ್ಮನ್ನು ಸೋಲಿಸಿ ನಮ್ಮ ಸಿರಿಯನ್ನು ಕಬಳಿಸಿ ಈ ನಮ್ಮ ದೃಪದ ರಾಜಸುತೆ ಕೃಷ್ಣೆಯನ್ನು ಆ ದುಷ್ಟ ದಸ್ಯಾಸನನು ಅಂದು ತುಂಬಿದ ರಾಜಸಭೆಗೆ ಮುಡಿ ಹಿಡಿದು ಎಳೆತಂದು ಏಕವಸ್ತ್ರಳಾದ ಯಾಜ್ಞ ಸೇನೆಯನ್ನು ನಿರ್ವಸ್ತ್ರಳನಾಗಿ ಮಾಡಲೆತ್ತಿಸಿದಾಗ ಕೈಲಾಗದ ಹೇಡಿಗಳಂತೆ ತಲೆ ತಗ್ಗಿಸಿ ಕುಳಿತಾಗಲೂ ಶಾಂತಿ. ಈಗಲೂ ಅದೇ ನುಡಿ. ಕುಲಸತಿ ಪಾಂಚಾಲಿಯನ್ನು ಸದಗೆಲೆ ತರಿಸಿ ವಸ್ತ್ರಾಪಹರಣವಂಗೈದ ಕುಲಸತಿ ಪಾಂಚಾಲಿಯಂ ಸದಗೆಲೆ ತರಿಸಿ ವಸ್ತ್ರಾಪಹರಣವಂಗೈದು ಸಾಧ್ವೀಮಣಿ ದ್ರೌಪದಿಗೆ ಕೈತೋರಿ ತೊಡೆ ತಟ್ಟಿ ಕರೆದ ಆ ದುರುಳ ಕೌರವನಂ ಲೋಕ ಭೀಕರವಾಗಿ ಒದಿಸುವೆನು. ಘೋರ ಸಮರಾಂಗಣದಿ ಮೃಗ ಪಕ್ಷಿಗಳು ವಾಸಿಸುವ ಗಿರಿ ಕಂದಕಗಳ ಕಾನನದಲ್ಲಿ ಕಳೆದ ಬಹು ಕ್ಲಿಷ್ಟಕರವಾದ 12 ವರ್ಷ ವನವಾಸ. ಅತಿಹೀನ ದಾಸತ್ವದಲ್ಲಿ ತಲೆಮರೆಸಿ ಕಳೆದ ವಿರಾಟನ ಮನೆಯ 1 ವರ್ಷ ಅಜ್ಞಾತವಾಸ. ಯಾವ ಪಾಪಕ್ಕೂ ತಲೆಯೊಡ್ಡದ ಈ ನಮ್ಮ ಸುಮಕೋಮಲೆ ದ್ರೌಪದಿಯು ಅನುಭವಿಸಿದ ಕಷ್ಟ ಕ್ಲೇಶಗಳನ್ನು ಕಣ್ಣಾರೆ ಕಂಡು ಸಹ ಇನ್ನೂ ಶಾಂತಿಯ ಮಾತುಗಳಾಡುತ್ತಿರುವೆ ಧರ್ಮಜ. ಶಾಂತಿಯ ಮಾತುಗಳು. ನೀನು ಶಾಂತಿಯ ಮಂತ್ರ ಜಪಿಸುತ್ತಲೇ ಇರು. ಅಂದು ನಾನು ಮಾಡಿದ ಪ್ರತಿಜ್ಞೆಯ ಸೇರಿದ ಪ್ರತಿಕಾರಕ್ಕಾಗಿ ಆತರೆಯುತ್ತಿರುವೆನು. ರಣಾಂಗಣದಲ್ಲಿ ಕಂಗಣ್ಣು ತೆರೆದು ನಿಲ್ಲಲಿರುವ ಈ ರಕ್ತಾಕ್ಷಿ ಪಾಂಚಾಲಿಯ ತೆರೆದ ಹೆಬ್ಬಾಯಿಗಾಗಿಸುವೆ ಆ ಕೌರವ ಕುಮ್ಮತಿಗಳ ರಕ್ತ ಮಾಂಸದ ರಸದೌತಣವ. ದುರುಳ ಕೌರವರನ್ನು ಮರಣಗೊಳಿಸದೆ ಧರೆಯೊಳಿರಲು ಬಿಡುವೆನೆ. ದುರುಳ ಕೌರವರನ್ನು ಮರಣಗೊಳಿಸದೆ ಧರೆಯೊಳಿರಲು ಬಿಡುವೆನೆ. ರಣದಳವರ ರಕ್ತಪಾನ ಮಾಡದಿರುವೆನೆ. ರಣದಳವರ ರಕ್ತಪಾನ ಮಾಡದಿರುವೆನೆ. ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ. ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ. ಗರ್ವದಿ ತೊಡೆ ತಟ್ಟಿದವನ ಕುಟ್ಟಿಕೊಳ್ಳುವೆ, ತಲೆಯನ್ನು ಕುಟ್ಟಿಕೊಳ್ಳುವೆ. ಗರ್ವದಿ ತೊಡೆ ತಟ್ಟಿದವನ ಕುಟ್ಟಿಕೊಳ್ಳುವೆ, ತಲೆಗಳು ಕುಟ್ಟಿಕೊಳ್ಳುವೆ. ದುರುಳ ಕೌರವರನ್ನು ಮರಣಗೊಳಿಸದೆ ಧರೆಯೊಳಿರಲು ಬಿಡುವೆನೆ. ರಣದೊಳವರ ರಕ್ತಪಾನ ಮಾಡದಿರುವೆನೆ. ರಣದೊಳವರ 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 ರಕ್ತಪಾನ ಮಾಡದಿರುವೆನೆ. ಶಾಂತನಾಗು ಸಹೋದರ, ಶಾಂತನಾಗು. ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾ ಬಲ್ಲೆ. ನಮ್ಮ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮ ನಮ್ಮ ಪಕ್ಷವನ್ನು ವಹಿಸಿದನೆಂದು ದೂತನು ಸಮಾಚಾರ ತಂದಿರುವನು. ಇನ್ನೇನು ಪರಮಾತ್ಮನ ಆಗಮನೂ ಆಗುವುದು. ಅನಂತರ ಎಲ್ಲರೂ ಬೆರೆತು ಅದರ ಬಗ್ಗೆ ಆಲೋಚಿಸಲು. ಶಾಂತನಾಗು ಸಹೋದರ, ಶಾಂತನಾಗು.
ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನೀನು ನಮ್ಮ ಮೊರೆಯಾಲಿಸಿ ನಮ್ಮ ಪಕ್ಷ ವಹಿಸಿದೆಯ. ದೇವದೇವ, ನೀನು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ ಅಪಾರವಾದುದು. ಧರ್ಮನಂದನ, ಪರಮಾತ್ಮ, ನನ್ನನ್ನೇಕೆ ಇಷ್ಟೊಂದು ಹೊಗಳುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಆಗಿರಲಿ, ನಿಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ನೀನು ನಿರ್ಧಾರವನ್ನು ಕೈಗೊಂಡಿರುವೆ. ವಾಸುದೇವ, ಸಕಲ ಬಂಧು ಬಾಂಧವ ಪ್ರಜಾಕೋಟಿ ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳು ಅದಾವ ಜಲದಿಂದ ತೊಳೆದು ಪವಿತ್ರ. ಹೇಳು ಕೃಷ್ಣ, ಆದ್ದರಿಂದ ನೀನು ನಮ್ಮಗಳ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವಂತೆ ಮಾಡು ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದು. ಏನು ಮಾಡುವುದು? ಯುದ್ಧ ನಡೆದಲ್ಲದೆ ಮತ್ತಾವ ಉಪಾಯವೂ ಇಲ್ಲ. ಧರ್ಮನಂದನ, ವಾಸುದೇವ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನನ್ನ ಅಭಿಮತ, ಮಂದಮತಿಯ ಕೌರವರೊಳು ಸಂಧಿ ನಮಗೆ ಸಲ್ಲದು. ಮಂದಮತಿಯ ಕೌರವರೊಳು ಸಂಧಿ ನಮಗೆ ಸಲ್ಲದು. ಪಂಚಪಾಂಡು ಜನಕನೋಳೆ ವಂದಿಸಿದೆ ನಿನಗೆ. ಪಂಚಪಾಂಡು ಜನಕನೋಳೆ ವಂದಿಸಿದೆ ನಿನಗೆ. ಮಂದಮತಿಯ ಕೌರವರೊಳು ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಮಾಧವ, ಭಿಕ್ಷೆ ಬೇಡುವುದಕ್ಕೆ ರಾಜ ಅವನೊಬ್ಬನ ಆಸ್ತಿಯೇ. ಭಿಕ್ಷೆ ಬೇಡುವುದಕ್ಕೆ ರಾಜ ಅವನೊಬ್ಬನ ಆಸ್ತಿಯೇ. ಸಮವಯಸಿ ದುಡಿದಿಗಲೇ, ಸಮವಯಸಿ ದುಡಿದಿಗಲೇ. ಕಪ್ಪಿದ ಗುರು ರಾಕ್ಷಸರ ಗರ್ಭಸಿಯಿಂದ ಗದೆಯಳು. ಕಪ್ಪಿದ ಗುರು ರಾಕ್ಷಸರ ಗರ್ಭಸಿಯಿಂದ ಗದೆಯಳು. ಮಂದಮತಿಯ ಕೌರವನೊಳ ಸಂಧಿ ನಮಗೆ ಸಲ್ಲದು. ಪಂಚಪಾಂಡು ಜನಕನಾಣೆ ವಂದಿಸಿದೆ ನಿನಗೆ. ಪಂಚಪಾಂಡು ಜನಕನಾಣೆ ವಂದಿಸಿದೆ ನಿನಗೆ. ಮಂದಮತಿಯ ಕೌರವನೊಳ ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಹೌದು ಕೃಷ್ಣ, ನನ್ನ ಅಭಿಮತಕ್ಕೆ ಅಡ್ಡಲಾಗಿ ಅಗ್ಗಜನ ಧರ್ಮದ ನುಡಿಗಳಿಗೆ ಕಟ್ಟು ಬಿದ್ದು ಅದು ಬೃಹದಾಕಾರದ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಭ್ರಾತೃ ಎಂಬ ಪಾಶ ನನ್ನನ್ನು ಭದ್ರವಾಗಿ ಬಂಧಿಸಿದೆ. ಛೇ, ಧಿಕ್ಕಾರ ನನ್ನ ಜನ್ಮಕ್ಕೆ. ಓಹೋ ಭೀಮಾ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ? ಇನ್ನು ಅರ್ಜುನ? ವಾಸುದೇವ, ಅಗ್ರಜನ ಮಾತನ್ನೇ ಅನುಮೋದಿಸಿ ನನ್ನನ್ನೇಕೆ ಸಜೀವವಾಗಿ ಕೊಲ್ಲುವೆ? ಮರೆತೆಯ ಮುಕುಂದನೇ ನೀ, ಮರೆತೆಯ ಮುಕುಂದನೇ ನೀ, ಅಂದು ಸದೆಯೋ ನಡೆದ ಮಡದಿಯ ಮಾನಾಪಹರಣದ ದೃಶ್ಯವನ್ನು. ಈ ವೇದಾಂತಿಯ ಧರ್ಮ ಬೋಧೆಗೆ ಮಣಿದಲ್ಲದೇನಾ? ಈ ವೇದಾಂತಿಯ ಧರ್ಮ ಬೋಧೆಗೆ ಮಣಿದಲ್ಲದೇನಾ? ಕಾನನ ವಾಸಕ್ಕೀಡಾಗಿ ಹೀನ ಕೌರವನಿ ಹಾನಿಗೊಳಗಾದದ್ದು ಯದುಪತಿ. ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಇನ್ನಾದರೂ ಅವುಗಳನ್ನು ಆದಷ್ಟು ಬೇಗ ತೊಲಗಿಸಿ ಮುಂಬರಲು ಪ್ರಯತ್ನ ಮಾಡೋಣವೆಂದರೆ
ಅಗ್ರಜನೆಂಬ ಮಮಕಾರದ ಪಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ ವಾಸುದೇವ. ಛೀ, ಇದೆಂತಹ ಬದುಕು ನನ್ನದು. ಸುಡಬೇಕು ಈ ನನ್ನ ಜನ್ಮವನ್ನು. ಓಹೋ ಅರ್ಜುನ, ನೀನೂ ಸಂಧಿಗೆ ಸಮ್ಮತಿಸಿದಂತೆಯೇ ವಾಸುದೇವ, ಮಹಾಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದರು ಎಂದ ಮೇಲೆ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಅಭಿಪ್ರಾಯಕ್ಕೆ ತಲೆಬಾಗದಿರುವರೆ? ಹಾ ತಂಗಿ ದೃಪದನರನಂದಿನಿ, ಏಕಮ್ಮ ಖಿನ್ನಳಾಗಿ ನಿಂತೆ. ಈ ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೆ? ಜನಾರ್ದನ ವೇಣುಲೀಲಾ ಪ್ರವೀಲಾ ಸೆರಗೊಡ್ಡಿ ಬೇಡಿದರು ತೋರದಿರೆಯೇ
ನಾನು ಹೇಗೆ ಹೇಳಲಿ ಸ್ವಾಮಿ? ಇವರು ಧರ್ಮರಾಯ, ಧರ್ಮವೆನ್ನುತ್ತ ಧರ್ಮ ಪತ್ನಿಯನ್ನೇ ದ್ಯೂತದಲ್ಲಿ ಪಣವಾಗಿಟ್ಟು ಸೋತಿರುವರು ಈ ಮಹಾಪ್ರಭುಗಳು. ಅಗ್ನಿಸುತೆ, ಇವರ ಮಾತು ಧರ್ಮಸಮ್ಮತ, ಲೋಕಸಮ್ಮತ. ಇನ್ನಿವರು ಭೀಮಸೇನ, ಬಂಡಿ ಅನ್ನವನ್ನು ತಿಂದು ಭಂಡ ಬಕಾಸುರನನ್ನೇ ಕೊಂದ ಮಹಾದೋರ್ದಂಡ. ನಿಮಗೇಕೆ ಬೇಕು ಈ ಗದಾದಂಡ? ಅದನ್ನು ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದುಕೊಳ್ಳಿ. ಪಾಂಚಾಲಿ. ಇನ್ನಿವರು ಪಾರ್ಥ, ಫಲ್ಗುಣ, ಕಿರೀಟಿ, ಧನಂಜಯ, ಹೀಗೆ ದಶನಾಮಧೇಯ. ನಿಮಗೇಕೆ ಬೇಕು ಈ ಗಾಂಡಿವೆ? ಅದನ್ನು ಬಿಸಿಟು ಕೈಗೆ ಬಳೆಗಳನ್ನು ತೊಟ್ಟಿಕೊಳ್ಳಿ. ವಾಸುದೇವ, ಇವರೆಲ್ಲರೂ ನನ್ನ ಪತಿಗಳೇ ಅಲ್ಲ ಪರಮಾತ್ಮ, ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ಅಣ್ಣ, ನಾನು ಮಾಡಿದ ಪ್ರತಿಜ್ಞೆಯನ್ನು ನಾನೇ ನೆರವೇರಿಸಿಕೊಳ್ಳುತ್ತೇನೆ. ನಾನೇ ರಣರಂಗವನ್ನು ಪ್ರವೇಶಿಸಿ ಆದುರಣ ದುಶ್ಯಾಸನ ಎದೆಯನ್ನು ಸೇಳಿ ಆತನ ಬಿಸಿ ರಕ್ತದಿಂದ ಬಿಚ್ಚಿದ ಈ ನನ್ನ ಮುಡಿಯನ್ನು ಕಟ್ಟಿಕೊಳ್ಳುತ್ತೇನೆ. ಇದಕ್ಕೆ ನಿನ್ನೊಬ್ಬನ ಸಹಾಯ ನನಗಿದ್ದರೆ ಸಾಕು. ನೀನು ಸಹಾಯ ಮಾಡದೆ ಹೋದರೆ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲೇ ಬಿದ್ದು ಸಾಯುವೆನಣ್ಣ, ಅಗ್ನಿಯಲ್ಲೇ ಬಿದ್ದು ಸಾಯುವೆ. ಈಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಾ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಈಗಾಯಿತಲ್ಲ ಎಂದು ಕೇಳಿದನಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ? ಬಿಡು. ಏಕೆ ಭೀಮಾ, ನೀನು ಕೇಳಲಿಲ್ಲವೇ? ಕೇಳಿದೆ, ಬಹಳ ಚೆನ್ನಾಗಿ ಕೇಳಿದೆ ವಾಸುದೇವ. ಕೇಳಿ ಅದರಿಂದ ಆಗುವ ಪ್ರಯೋಜನವೇನು? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಹಾರಿಸುವುದು ಪತಿಯಾದ ನಿನ್ನ ಮುಖ್ಯ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ 4 ಇವಳ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವುದೇ ವಿಧವಾದ ಸಂಬಂಧವಿಲ್ಲ ಕೃಷ್ಣ. ಸಂಬಂಧವಿಲ್ಲ? ಹಬ್ಬ ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಮಡದಿ ಪಾಂಚಾಲಿಯ ಜಡೆಗೆ ಕೈ ಚಾಚಿದ ಕೆಡುಕ ದುಶಾಸನನ ಒಡಲರಿತು. ಮಡದಿ ಪಾಂಚಾಲಿಯ ಜಡೆಗೆ ಕೈ ಚಾಚಿದ ಕೆಡುಕ ದುಶಾಸನನ ಒಡಲರಿತು. ಆತನದಯ ಬಿಸಿ ರಕ್ತದಿ ಪತ್ನಿ ದ್ರೌಪದಿಯ ಬಿಚ್ಚಿದ ಮುಡಿಯ ಕಟ್ಟಿಸದೆ ಬಿಡನೆಂದು ಅಂದು ನೀ ಕೂಡಿದ ಮಹಾಸಭಿಕರ ನಡುವೆ ಬಹುಬೀಕರದಿ ಮಾಡಿದ ಶಪಥವು ವಿಫಲವಾಯಿತೆಂಬ ಅಪಮಾನವೇ. ಭೀಮಾ ಬಕಾಸುರ ಮರ್ದನ. ನಿಲ್ಲಿಸು ನಿನ್ನ ಅಸಂಬದ್ಧ ಪ್ರಲಾಪದ ಕುಹಕ ಕಂಠದ ಕರುಳಿರುವ ಬಿರುನುಡಿ. ಕಣ್ಣೀರ ಗರೆಯದಿರುವಲ್ಲವೇ ಈ ನಿನ್ನ ಕಂಬನಿಗೆ ಬದಲಾಗಿ ಅಗೆಯ ಹೆಂಡರೆಗಳ ಕಣ್ಣಲ್ಲಿ ಶತಸಹಸ್ರಾರು ಕಂಬನಿಯಂ ತರಿಸುವೆನು. ಕಾಲನೇ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ. ಕಾಲಕ್ಕೆ ಕಲಕಿ ಗುರು ಸಮುದ್ರವ ಸೆಳೆದು ತರುವೆನೋಂ. ದುರುಳ ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟಗಳ ಬಗೆದ ದುಶ್ಯಾಸನನ ಹೊರಲ ಉಡಿಗೊಟ್ಟಿ ಪಾತಗೆ ದುರ್ಯೋಧನನ ತಡೆಯ. ದೃಪದ ಸುತೇ ಪ್ರಾಣೇಶ್ವರ, ಕಟ್ಟುವೆ ಈ ನಿನ್ನ ಬಿಚ್ಚಿದ ಮುಡಿಯ. ಪಡದಿರು ನೀವೆದೆಯ ನರಕಮರ್ಧನ. ಕೇಳನ್ನ ಕಡೆಯ ಅಭಿಪ್ರಾಯ. ಬಲಚೋನ್ನತೆಯ ಕುಲ ಹೇಡಿಗಳನ್ನು ಸೆಳೆ ತಂದು ನನಗೆ ತಲೆಗಳನ್ನು ಕೊಚ್ಚಿ ಎಲೆಗಳನ್ನು ಕೆಳಗೆ ಸೆಳೆದಾಗ ಮುಗಿಸಿಕೊಳ್ಳೆ. ಬಲಚೋನ್ನತೆಯ ಕುಲ ಹೇಡಿಗಳನ್ನು ಸೆಳೆ ತಂದು ನನಗೆ ತಲೆಗಳನ್ನು ಕೊಚ್ಚಿ ಎಲೆಗಳನ್ನು ಕೆಳಗೆ ಸೆಳೆದಾಗ ಮುಗಿಸಿಕೊಳ್ಳೆ.
ಕುರುಬನ್ನು ಮುತ್ತಿದ ಚಂಡ ಕೌರವರ ಗುಂಡಿಗೆ ಸೀಳಿ ಪಾಂಡವರ ರಸಿಗೆ ಕುರುಬನ್ನು ಮುತ್ತಿದ ಚಂಡ ಕೌರವರ ಗುಂಡಿಗೆ ಸೀಳಿ ಚಂಡ ಎಲುಬುಗಳ ತುಂಡರಿಸಿದ್ದ ಚಂಡಿಗೌತಣವ ಮಾಡಿಸುವೆ ಚಂಡ ಎಲುಬುಗಳ ತುಂಡರಿಸಿದ್ದ ಚಂಡಿಗೌತಣವ ಮಾಡಿಸುವೆ ಪ್ರಚಂಡತ್ವವನ್ನು ತೋರ್ಪಡಿಸಿ ಮೂಢದಲ್ಲಯ ಆರ್ಭಟಿಸಿ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ದರ್ಪದಿಂದರವ ಕುರುವರರ ಕಾಲ್ಗಳ ಪಿಡಿದು ದರ್ಪದಿಂದರವ ಕುರುವರರ ಕಾಲ್ಗಳ ಪಿಡಿದು ಗಿರ ಗಿರನ ಗಿರ ಗಿರನ ತಿರುಗಿಸಿ ನೆಲ ಕಪ್ಪಳಿಸುವೆ ದುಷ್ಟದಾಯಾದಿಗಳಾದ ಕೌರವರ ಖಂಡ ಇಲವನ್ನು ತುಂಡರಿಸಿ ರಣಚಂಡಿಗೌತನವನ್ನು ಮಾಡದೆ ಬಿಡೆ. ವಾಸುದೇವ, ಮಾಧವ, ಸೋದರ, ಜನಾರ್ದನ, ದಯಮಾಡಿ ಸಂಧಿಯನ್ನು ನಿರಾಕರಿಸಿ ಬಿಡು. ಭೀಮಸೇನ, ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಮರೆತಿರೇಕೆ? ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳುಂಟು ಮಾಡಿದ ಆ ಪಾಷಾಂಡರೊಡನೆ ನಮಗೆ ಸಂಧಿಯೇ. ನಾನಂದು ಕೈಗ ಜಪದ, ನಾನಂದು ಕೈಗ ಜಪದ, ರಣದೊಡದು ನಾನಂದು ಕೈಗ ಜಪದ. ಕುರುಕುಲವನ್ನು ಬದುಕಿವೆ ಅರದಿ ಬರೆದ ಈ ಕರದಿ ಕುರುಕುಲವನ್ನು ಬದುಕಿವೆ ನಾನಂದು ಕೈದ ಜಪದ, ರಣದೊಡು ತೋರುವೆ ನಾನಂದು ಕೈದ ಜಪದ. ಈ ಪಾಂಡವ ಕುಲದಲಿಯಂ ಅವಹೇಳನೆ ಕೈದ ಕುಲ ನೆಲೆ ಇಲ್ಲದೆ ಅಲೆಯುವ ಕರ್ಣನ ಕೊಲ್ವೆನೆಂದನುತ. ಈ ಪಾಂಡವ ಕುಲ ಅವಹೇಳನೆ ಕೈದ ಕುಲ ನೆಲೆ ಇಲ್ಲದೆ ಅಲೆಯುವ ಕರ್ಣನ ಕೊಲ್ವೆನೆಂದನುತ. ನಾನಂದು ಕೈದ ಜಪದ, ರಣದೊಡು ತೋರುವೆ ನಾನಂದು ಕೈದ ಜಪದ. ವೀರ ಪರಾಕ್ರಮ ದೈವನು ನಾವು ನಾರ್ಯ ಪಂಚವ ತೀರಿದ ದಾದೆವು. ವೀರ ಪರಾಕ್ರಮ ದೈವರು ನಾವು ನಾರ್ಯ ಪಂಚವ ತೀರಿದ ದಾದೆ. ಭಾರಿ ಹಿರಿಯನೆಂದಣ್ಣನ ಮಾತಿಗೆ, ಭಾರಿ ಹಿರಿಯನೆಂದಣ್ಣನ ಮಾತಿಗೆ ಮೀರದ ಕೂತು ಚರಣಾಗಿದ್ದರು ನಾನಂದು ಕೈದ ಜಪದ, ರಣದೊಡು ತೋರುವೆ ನಾನಂದು ಕೈದ ಜಪದ. ಹರಡಿ ಹೊರಟ ಈ ಕರದಿ ಗುರುಕುಲವನ್ನು ಬದುಕಿವೆ, ಹರಡಿ ಹೊರಟ ಈ ಕರದಿ ಗುರುಕುಲವನ್ನು ಬದುಕಿವೆ ನಾನಂದು ಕೈದ ಜಪದ, ರಣದೊಡು ತೋರುವೆ ನಾನಂದು ಕೈದ ಜಪದ. ವಾಸುದೇವ, ಇದರಿಂದ ಘೋರ ವಿಪತ್ ಪರಂಪರೆಗಳು ತಲೆ ತೂಗಿದರೂ ಸರಿಯೇ, ಸೃಷ್ಟಿಯೇ ಮಡುವಿನಲ್ಲಿ ಮುಳುಗಿ ಹೋದರೂ ಸರಿಯೇ, ಮಹದಾದಿ ಲೋಕಗಳು ಒಂದಾದರೂ ಸರಿಯೇ, ಅದನ್ನು ನಾನು ಲೆಕ್ಕಿಸೆನು. ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆಚಂದ್ರಾರ್ಕವಾಗಿ ಉಳಿಯಬೇಕಾದರೆ ಯುದ್ಧ ನಡೆದೇ ತೀರಬೇಕು. ಅರ್ಜುನ, ಅರ್ಜುನ. ಧರ್ಮನಂದನ, ವಾಸುದೇವ, ನಿನ್ನ ಸಹೋದರರು ಭ್ರಾತೃವೆಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರೂ ಸಹ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ಧಗ ಧಗನೆ ಹೊತ್ತಿ ಹುರಿಯಲಾರಂಭಿಸಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ತವಕ ಪಡುತ್ತಿರುವರು. ಇಂತಹ ಸಮಯದಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಹರಿ ಸಾರ್ವಭೌಮ, ಹರಿ ಸಾರ್ವಭೌಮ ಮೊರೆಯಿಟ್ಟು ಬೇಡಿದೆ, ಹರಿ ಸಾರ್ವಭೌಮ ಮೊರೆ
ನನ್ನ ಬುದ್ಧಿಗೆ ಮಂಕು ಕವಿದಂತಾಗಿ ನನ್ನ ಸಮಸ್ತ ವಿಚಾರವನ್ನು ಹರಿತ ಪ್ರಭುನಿ ಮುಂದೆ ನಿನ್ನ ಚಿತ್ತವಿದ್ದಂತಾಗಲಿ ಸ್ವಾಮಿ. ಧರ್ಮನಂದನ ವಾಸುದೇವ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಹಾರಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ ಆಗಬಹುದು ಪರಮಾತ್ಮ. ವಾಸುದೇವ, ಪತ್ನಿಗಾದ ಅಪಮಾನವನ್ನು ಸ್ವಲ್ಪವೂ ಲೆಕ್ಕಿಸದಿರುವ ಈ ಧರ್ಮರಾಯರ ಮಾತನ್ನು ಕೇಳಿಕೊಂಡು ಸಂಧಿಯನ್ನು ಮಾತ್ರ ಮಾಡಿಕೊಂಡು ಬರಬೇಡವೆಂದು ಇದೋ ನಿನ್ನಲ್ಲಿ ಸೆರೆಗೊಡ್ಡಿ ಬೇಡಿಕೊಳ್ಳುತ್ತಿರುವನು ಸ್ವಾಮಿ. ಸರ್ವರೆದುರು ಮಾನಾಪಹರಿಸುವ ಸಮಯದಲ್ಲಿ ನೀನಂದು ದುರ್ಲರು ನಿನ್ನನ್ನು ಸಭೆಯೊಳ ತಂದು ಮುಡಿ ಹಿಡಿದೆಳೆ ತಂದು ಸರ್ವರೆದುರು ಮಾನಾಪಹರಿಸುವ ಸಮಯದಲ್ಲಿ ನೀನಂದು ಕೃಷ್ಣ ಕೃಷ್ಣ
ನಾ ಓಡಿ ಬಂದು ವೇದನೆ ಸೋದರಿ ಚಿಂತಿಸದಿರು ನಾನೇ, ಚಿಂತಿಸದಿರು ನಾನೇ, ವೇದನೆ ಸೋದರಿ ಸೋದರಿ. ನೀನು ಚಿಂತಿಸಬೇಡಮ್ಮ. ಸರ್ವ ಪ್ರಕಾರಗಳಿಂದಲೂ ಆ ದುರ್ಯೋಧನನ ಕೋಪವನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವನು. ತಿಳಿಯಿತೆ? ನಿನ್ನಿಚ್ಛಿದ್ದಂತಾಗಲಿ ಪರಮಾತ್ಮ.